ಚೀಟಿ ಅವ್ಯವಹಾರದಲ್ಲಿ ಭಾಗಿಯಾದ ಆರೋಪದಡಿ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ನ 3 ಜೆಡಿಎಸ್ ಸದಸ್ಯರನ್ನ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗದಲ್ಲಿ ರಂಗನಾಥ ಎಂಬುವರು ಚೀಟಿ ವ್ಯವಹಾರ ನಡೆಸ್ತಾ ಇದ್ರು. ಆದರೆ ಚೀಟಿ ವ್ಯವಹಾರದಲ್ಲಿ ಸದಸ್ಯರಾಗಿದ್ದ 300 ಜನರಿಗೆ ಸರಿಯಾಗಿ ಹಣ ನೀಡದ ಕಾರಣ ಜನರು ಆಕ್ರೋಶಗೊಂಡಿದ್ರು. ಈ ಸಮಸ್ಯೆಯನ್ನ ಬಗೆಹರಿಸಲು ಮಧ್ಯಸ್ಥಿಕೆ ವಹಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೃಷ್ಣಗೌಡ, ಭೀಮಣ್ಣ ಹಾಗೂ ಪಾಂಡು ಚೀಟಿ ವ್ಯವಹಾರ ನಡೆಸುತ್ತಿದ್ದ ರಂಗನಾಥ್ಗೆ ಆಸ್ತಿ ಬರ್ಕೊಟ್ಟಿದ್ದಾರೆ. ಆದರೆ ಮೋಸ ಹೋದ ಜನರಿಗೆ ಹಣ ನೀಡದೆ ವಂಚನೆ ಮಾಡಿದ್ದಾರೆ. ಇದರಲ್ಲಿ ಸುಮಾರು 10 ಕೋಟಿ ರೂಪಾಯಿ ಚೀಟಿ ವ್ಯವಹಾರ ನಡೆದಿದೆ ಎನ್ನಲಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಕೋಟೆ ಪೊಲೀಸರು 3 ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಸೇರಿ ಈ ಬಗ್ಗೆ ಮಾತನಾಡೋಕೆ ಮೋಸ ಹೋದ ಉಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮೇಶ್ ಅವರೇ, ರಂಗನಾಥನ್ ಅವರು ಚೀಟಿಯನ್ನ ನಡೆಸ್ತಾ ಇದ್ರು, ಆದ್ರೆ 3 ಜಿಲ್ಲಾ ಪಂಚಾಯತ್ ಸದಸ್ಯರು ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಹೇಗೆ ಅಂತ? ಮೇಡಮ್, ಈಗ ಅದರಲ್ಲಿ ಒಟ್ಟು 12 ಜನ ಮೆಂಬರ್ ಆಗಿದ್ರು ಮೇಡಮ್. ಇದರಲ್ಲಿ ಓಕೆ, 12 ಜನ ಮೆಂಬರ್ ಅಲ್ಲಿ ಅದರಲ್ಲಿ ಏನಾಗಿದ್ರು 12 ಜನ ಕೂಡ ಅವರು ಕೂಡ ಅದರಲ್ಲಿ ಇವರು ಜವಾಬ್ದಾರಿ ವ್ಯಕ್ತಿಗಳು. ಅವರು ಆ ಜವಾಬ್ದಾರಿ ವ್ಯಕ್ತಿಗಳು ಅಂತಂದಾಗ ಈಗ ಪ್ರಾಪರ್ಟಿ ಅದೆಲ್ಲ ಏನಿದೆ ಎಲ್ಲ ಕಂಪ್ಲೀಟ್ ಎಲ್ಲ ಸೇಲ್ ಮಾಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲ ಪ್ರಾಪರ್ಟಿ ಇದೆಲ್ಲ ಬೇಕಾದಷ್ಟಿದೆ ಮೇಡಮ್. ಅವ್ರದ್ದು ರಂಗನಾಥ್ ಆಗ್ಲಿ ಮತ್ತೆ ರಾಜೇಶ್ ಅಂತ ಇದಾರಲ್ಲ, ಕಂಪ್ಲೀಟ್ ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಸೇಲ್ ಮಾಡ್ಲಿಕ್ಕೂ ಕೂಡ ಕೊಡ್ತಾ ಇಲ್ಲ. ಸೇಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು, ಸೇಲ್ ಮಾಡಿ ಕೂಡ ಕೊಡ್ತಾ ಇಲ್ಲ. ಈ ತರ ಬೋಗಸ್ ಮಾಡ್ತಾ ಇದಾರೆ ಮೇಡಮ್. ಎಷ್ಟು ದಿನದಿಂದ ನಡೀತಾ ಇತ್ತು ಈ ಚೀಟಿ ವ್ಯವಹಾರ ಅಂತ? ಮೇಡಮ್, ಇದು ಕಮ್ಯುನಿಸ್ಟ್ ಪಕ್ಷ ಅಂದ್ರೆ 1 ವರ್ಷದಿಂದ ನಡೀತಾ ಇದೆ ಮೇಡಮ್. ಈ ರೀತಿ ಮೋಸ ಆಗ್ತಿದೆ ಅಂತ ಹೇಳಿ ಯಾವಾಗ ಅನಿಸ್ತು ನಿಮ್ಗೆ? ಹೆಚ್ಚು ಕಮ್ಮಿ ಮೋಸ ಆಗ್ತಾ ಇದೆ ಅಂತಂದಾಗ ಫಸ್ಟಿಗೆ ನಮ್ಗೆ ಒಂದು ಇವ್ರು ಅಂಡರ್ಸ್ಟ್ಯಾಂಡಿಂಗ್ ಈಗ ನಮ್ಗೊಂದು ಸಮಾಧಾನ ಮಾಡ್ತಾರೆ. ಮತ್ತೆ 12 ಜನ ಮೆಂಬರ್ ಅದು ಸಮಾಧಾನ ಮಾಡ್ತಾರೆ. ಆಯ್ತಪ್ಪ ಮಾಡ್ಕೊಡ್ತಾರೆ ಸ್ವಲ್ಪ ಸಮಾಧಾನ ಮಾಡಿರಿ ಅಂತ ಹೇಳ್ತಾರೆ. ಇವತ್ತವರೆಗೂ ಕೂಡ ಸಮಾಧಾನವೇ ಇದ್ದಿದ್ದು. ಆಮೇಲೆ ನಂತರ ಇವರನ್ನ ನಮ್ಗೆ ಇವರಲ್ಲೂ ಕೂಡ 12 ಜನ ಕೂಡ ಸಮಾಧಾನ ವರ್ತನೆ ನಮ್ಗೆ ಯಾವುದೇ ರೀತಿ ಸ್ಪಂದಿಸ್ಲಿಲ್ಲ. ಕೊನೆಗೆ ಈ ತರ ಕಂಪ್ಲೇಂಟ್ ಕೊಡುವಂತ ಮೂಮೆಂಟಿಗೆ ಕೊಡ್ಬೇಕಾಯ್ತು ಮೇಡಮ್. ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಆ 3ರನ್ನ ಕೂಡ. ಇನ್ನಾದ್ರೂ ನಿಮ್ ಹಣ ವಾಪಸ್ ಬರೋ ಭರವಸೆಗಳು ಇದೆಯಾ ಹೇಗೆ? ಖಂಡಿತ ಭರವಸೆ. ಈಗ ನೋಡ್ ಮೇಡಮ್, ಈಗ ಅವರು ಸಬ್ ಇನ್ಸ್ಪೆಕ್ಟರ್ ಜಯಕುಮಾರ್ ಅವರು ಹೇಳಿದ್ದಾರೆ, ನಿಮ್ಗೆ ಯಾವುದೇ ರೀತಿಯಲ್ಲಿ ಏನೋ ತೊಂದರೆ ಆಗೋದಿಲ್ಲ, ನಿಮ್ಗೆ ಭರವಸೆ ರೀತಿಯಲ್ಲಿ ನಿಮ್ಗೆ ಹಣ ನಾವು ಮುಟ್ಟಿಸುವಂತ ವ್ಯವಸ್ಥೆ ಮಾಡ್ತೀವಿ, ಯಾವುದೇ ರೀತಿಯಲ್ಲಿ ನೀವು ಚಿಂತೆ ಮಾಡಬೇಡಿ ಅಂತ ಸಬ್ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ ಮೇಡಮ್. ಓಕೆ, ಧನ್ಯವಾದ ಉಮೇಶ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಮತ್ತೊಬ್ಬ ಮೋಸಕ್ಕೆ ಒಳಗಾದವರು ರಾಮಚಂದ್ರ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮಚಂದ್ರ ಅವರೇ, ಎಲ್ಲೋ ಒಂದ್ ಕಡೆ ಖಾಸಗಿ ವ್ಯಕ್ತಿಗಳು ಚೀಟಿ ನಡೆಸ್ತಿದ್ದಾರೆ ಅಂದ್ರೆ ಒಂದ್ ರೀತಿಯಲ್ಲಿ ಅನುಮಾನ ಹುಟ್ಟುತ್ತೆ, ಆದ್ರೆ ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ನಿಮ್ಗೆ ಭರವಸೆ ಇತ್ತಾ ಚೀಟಿ ಹಾಕ್ಬೇಕಾರೆ ಈ ರೀತಿ ಮೋಸ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ರಾ? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಇದು ಹೆಚ್ಚು ಕಮ್ಮಿ ಒಂದು 10-15 ವರ್ಷದಿಂದ ಅವ್ರು ನಡ್ಸ್ಕೊಂತ ಬಂದ್ರು. ಚೆನ್ನಾಗಿ ಅವರು ಪೇಮೆಂಟ್ಸ್ ಎಲ್ಲ ಕೊಡ್ತಾ ಇದ್ರು. ಅಂತದ್ರಲ್ಲಿ ಅವರು ಚೀಟಿಯಲ್ಲಿ ಕೆಲಸ ಮಾಡೋ ಹುಡುಗ ರಾಜೇಶ್ ಅಂತೆಲ್ಲಾನು ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಂಡ. ಇದನ್ನ ಅವರು ಗಮನಕ್ಕೆ ತಗೊಂಡಿಲ್ಲ. ಒಂದ್ 2-3 ವರ್ಷ ಬಿಟ್ಟು ಅವ್ರ ಗಮನಕ್ಕೆ ಬಂದ್ಮೇಲೆ ಈ ತರ ಘಟನೆಗಳು ನಡೆದಿದೆ. ಹಾಗಾದ್ರೆ ಯಾರೋ 3ನೇವ್ರು ಮಾಡಿದ ತಪ್ಪಿನಿಂದಾಗಿ ಈಗ ಈ 3 ಜನ ಜಿಲ್ಲಾ ಪಂಚಾಯತಿ ಸದಸ್ಯರು ಅದನ್ನ ಅನುಭವಿಸ್ತಿದ್ದಾರೆ ಅಂತ. ಆಮೇಲೆ ಅವರು ಚೀಟಿ ನಡೆಸಿದ ರಂಗನಾಥ್ ಅವರು ಓಡೋದ್ಮೇಲೆ ಇವರು 12 ಜನ ಸದಸ್ಯರು ಸೇರಿ ಒಂದು ಕಮಿಟಿ ಮಾಡಿದ್ರು. ಅವರು ಸೇರ್ಕೊಂಡು ಮತ್ತೆ ಅವ್ರ ಆಸ್ತಿನೆಲ್ಲ ಬರ್ಕೊಂಡು ಒಂದು ಭರವಸೆ ಕೊಟ್ಟು ಮತ್ತೆ ಚೀಟಿ ಎಲ್ಲ ನಿಮ್ಗೆ ಅವನ್ನೆಲ್ಲ ಇಸ್ಕೊಡ್ತೀವಿ ಅಂತೇಳಿ ಎಲ್ಲ ಇವರು 12 ಜನ ಟೀಮ್ ಮೆಂಬರ್ಸ್ ಗಳು ರೆಡಿ ಮಾಡಿ ಎಲ್ಲ ಅವ್ರ ಆಸ್ತಿನೆಲ್ಲ ಬರ್ಸ್ಕೊಂಡಿದ್ದಾರೆ. ಅಂದ್ರೆ ಬರ್ಸ್ಕೊಂಡಿದ್ಮೇಲೆ ಇವರು ಇದನ್ನ ಈ ಚೀಟಿ ಪರವಾಗಿ ನಾವು ಬರ್ಸ್ಕೊಂಡಿದೀವಿ ಅಂತೇಳಿ ಏನ್ ಮೆನ್ಷನ್ ಮಾಡಿದ್ವಿ, ಅವರು ಸ್ವಂತ ಖರೀದಿ ಮಾಡದಂಗೆ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅದು ಇವಾಗ ನಮಗೆ ಗೊತ್ತಾಗಿದೆ ವಿಚಾರ. ಇದು 12 ಜನ ಟೀಮ್ ಸಿಂಡಿಕೇಟ್ ಅಲ್ಲಿ ಇರೋರು. ಹಂಗಾಗಿ ಈ ಸ್ಟೇಷನ್ ತನಕ ಬಂದಿದೆ ಇದು. ಇನ್ನು ಸುಮಾರು ಎಷ್ಟು ಜನ ಚೀಟಿ ವ್ಯವಹಾರ ನಡೆಸ್ತಾ ಇದ್ರಿ ಇವ್ರ ಜೊತೆಲಿ ಅಂತ?
ಒಂದು 200ರಿಂದ 250 ಜನ ಇರ್ಬೋದು. ಓಕೆ, ಎಲ್ಲರಿಗೂ ಕೂಡ ಈ ರೀತಿಯ ವಂಚನೆ ಆಗಿದೆ. ಅದೇ ಕೆಲವರಿಗೆ ಚೀಟಿ ದುಡ್ಡು ಬಂದಿದೆ. ಅದೇ ಇವ್ರಿಗೆ ಓಡೋಕ್ಕಿಂತ ಮುಂಚೆ ಏನ್ ರೆಗ್ಯುಲರ್ ಎಲ್ಲ ಸಿಕ್ಕಿದೆ ಅವರಿಗೆ. ನನಗೆ ಕೂಡ 15 ತಿಂಗಳು ಡ್ರಾಫ್ಟ್ ಚೀಟಿ 10 ಲಕ್ಷ ರೂಪಾಯಿ ಚೀಟಿ ಇದ್ದು, ಓಕೆ ಅದು ಅಮೌಂಟ್ ಇನ್ನ ಬಂದಿಲ್ಲ. ಕೊಡ್ತೀನಿ ಅಂತೇಳಿ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಅವರು. ಓಕೆ, ಎಷ್ಟೆಷ್ಟು ಲಕ್ಷದ ಚೀಟಿ ನಡೀತಾ ಇತ್ತು ಇವ್ರ ಬಳಿ ಸರ್? 3 ಲಕ್ಷದಿಂದ ಹಿಡಿದು 10 ಲಕ್ಷ 15 ಲಕ್ಷ ತನಕ ನಡೀತಾ ಇದೆ. 5 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ 15 ಲಕ್ಷ ಈ ತರ ಚೀಟಿಗಳು ನಡೆಸ್ತಾ ಇದೆ. ಓಕೆ, ಧನ್ಯವಾದ ರಾಮಚಂದ್ರ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.